ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ತುಂಬಾ ಟೇಸ್ಟಿ ಆಗಿರೋಂಥ ಸ್ಪೈಸಿ ಆಗಿರೋಂಥ ಕಡಲೆಕಾಯಿ ಚಟ್ನಿ ಪುಡಿ ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗಳಿಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ಆಲ್ ಪರ್ಪಸ್ ಆಗಿ ಇದನ್ನೆಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಮಾಡಿ. ಇದಕ್ಕೆ ನಾವು ಅರ್ಧ ಕೆಜಿಯಷ್ಟು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ. ಇದನ್ನೊಂದು ಪ್ಯಾನ್ಗೆ ಇಲ್ಲ ಬಾಣ್ಲಿಗೆ ಯಾವುದಕ್ಕಾದ್ರೂ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಫ್ರೈ ಮಾಡಕ್ ಹೋಗ್ಬೇಡಿ, ಮೀಡಿಯಂ ಆಗಲಿ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ತರ ಸ್ವಲ್ಪ ರೋಸ್ಟ್ ಆಗಿದ್ರೆ ಸಾಕಿದು. 50 ಗ್ರಾಮ್ಸ್ ಅಷ್ಟು ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇರೋ ಮೆಣಸಿನ್ಕಾಯಿನೇ ತಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಯಾಕೆಂದ್ರೆ ಬೇಗ ಕಪ್ಪಗಾಗುತ್ತೆ. ಅದಕ್ಕೆ ಬೆಳ್ಳುಳ್ಳಿ ಒಂದು 5ರಿಂದ 6 ಗಡ್ಡೆನ ಬಿಡಿಸಿ, ಸಿಪ್ಪೆ ಬಿಡಿಸಿ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಒಂದ್ 2-3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಯಾಕೆಂದ್ರೆ ಇದು ಸ್ವಲ್ಪ ಒದ್ದೆ ಒದ್ದೆ ಮೆತ್ತಗಿರುತ್ತಲ್ಲ, ಅದಕ್ಕೋಸ್ಕರ. ಕರ್ಬೇವಿನ ಸೊಪ್ಪು ಕೂಡ 1/4 ಕಟ್ಟನ್ನ ತಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು 1/4 ಕಟ್ಟು ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ್ಮೇಲೆ ಇದಕ್ಕೆ ಒಣಗಿರೋ ಕೊಬ್ಬರಿ, ಅದನ್ನು ಕೂಡ ಅರ್ಧ ಚಿಪ್ಪಷ್ಟು ಈ ತರ ಉದ್ದುದಕ್ಕೆ ಕಟ್ ಮಾಡಿ ಅದನ್ನು ಕೂಡ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಫ್ರೈ ಬೇಡ, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು. ಆಮೇಲೆ ಹುಣಸೆ ಹಣ್ಣು ಕೂಡ ಒಂದು ಹಿಡಿಯಷ್ಟು ಹುಣಸೆ ಹಣ್ಣು, ಅದನ್ನು ಕೂಡ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಎಲ್ಲ ಬಿಡಿಸಿ ಕರೆಕ್ಟ್ ಆಗಿ ಪ್ಯಾನ್ ಮೇಲೆ ಹಾಕ್ಬಿಡಿ. ಅದನ್ನ ಹಾಗೆ ನೀವು ಆ ಶಾಖಕ್ಕೇನೆ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಆಗೋಗುತ್ತೆ. ಅದನ್ನ ಹಾಗೆ ಬಿಟ್ಬಿಡಿ. ಒಂದ್ ಸ್ವಲ್ಪ ಪ್ಯಾನ್ ತಣ್ಣಗಾಗೋ ತನಕ ಅದ್ರಲ್ಲೇ ಬಿಟ್ರೆ ಒಂಚೂರು ಫ್ರೈ ಮಾಡ್ಬಿಟ್ಟು ಅದ್ರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಅದು ಗಟ್ಟಿ ಗಟ್ಟಿ ಆಗುತ್ತೆ. ಪೌಡರ್ ಮಾಡ್ಕೊಳಕ್ ಸಲೀಸಾಗುತ್ತೆ. ಇವಾಗೆಲ್ಲ ಐಟಮ್ಸ್ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ಎಲ್ಲ ಫುಲ್ ತಣ್ಣಗಾಗೋ ತನಕ ಹಾಗೆ ಇಟ್ಬಿಟ್ಟು ಫ್ಯಾನ್ ಕೆಳಗಡೆ ನಡು ಇಡಿ. ಹಾಗೆ ಕೂಡ ಡ್ರೈ ಮಾಡ್ಕೋಬಹುದು ನೀವು, ತಣ್ಣಗ್ ಮಾಡ್ಕೊಂಡು ಅದನ್ನ ಪೌಡರ್ ಮಾಡ್ಕೋತೀವಲ್ಲ ಆ ಜಾರಲ್ಲಿ, ಚಿಕ್ಕ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಚಿಕ್ಕ ಜಾರ್ಗೆ ನೋಡಿ ಕಡಲೆಕಾಯಿ ಬೀಜ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದಕ್ಕೊಂದು. ಅದಕ್ಕೋಸ್ಕರ ಕಡಲೆಕಾಯಿ ಬೀಜ ಮತ್ತೆ ಹುರಿದಿರೋ ಒಣಮೆಣಸಿನ್ಕಾಯಿ ಎಲ್ಲಾನು ಕೂಡ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದೇ ತರ ಫುಲ್ ಎಲ್ಲ ಏನೇನ್ ಫ್ರೈ ಮಾಡಿದಿರಾ ಎಲ್ಲಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ಗ್ರೈಂಡ್ ಮಾಡ್ಕೊಳ್ಳಿ. ಅವಾಗ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದೊಂದನ್ನೇ ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಈ ತರ ಎಲ್ಲಾನು ನಾನು ಹಾಕ್ತಾ ಇದ್ದೀನಲ್ಲ ಆ ತರ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕೆ ಉಪ್ಪು ಕೂಡ ಅವಾಗ್ಲೇ ಹಾಕೊಂಡ್ಬಿಡಿ, ಚೆನ್ನಾಗಿ ಮಿಕ್ಸ್ ಆಗತ್ತೆ ಅದಕ್ಕೆ. ನೋಡಿ, ಈ ತರ ಪುಡಿ ಪುಡಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಚಟ್ನಿ ಪುಡಿ, ಕಡಲೆಕಾಯಿ ಬೀಜ ಚಟ್ನಿ ಪುಡಿ ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅನ್ನಕ್ಕೆ ಮಾತ್ರ ಅಲ್ಲ, ಬಿಸಿ ಬಿಸಿ ರೊಟ್ಟಿಗೆ ಮತ್ತೆ ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂನು ನಿಮ್ಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೂಡ ಪ್ರೆಸ್ ಮಾಡಿ. ಕಮೆಂಟ್ ಹಾಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.